ರಾಜ್ಕುಮಾರ್ ಅನ್ನೋ ಒಂದು ಪ್ರಖರವಾದ ಸೂರ್ಯನ ಮುಂದೆ ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಥರದವರೆಲ್ಲ ಆಗಲೇ ಮಂಕಾಗಿ ಹೋಗ್ಬಿಟ್ಟಿದ್ರು. ಆ ಸಮಯದಲ್ಲಿ ಬಂದಿದ್ದು ಒಂದು ಕಣ್ಣಲ್ಲಿ ಅಗ್ನಿಕುಂಡ ಇಟ್ಕೊಂಡವರಾಗೆ ವಿಷ್ಣುವರ್ಧನ್ ಬಂದರು. ನಾಗರಹಾವು ಚಿತ್ರದ ಮೂಲಕ ಒಂದು ಸಂಚಲನ ಸೃಷ್ಟಿ ಮಾಡಿಬಿಟ್ರು. ಅಲ್ಲಿ ಯಾರೋ ಒಬ್ಬ ಇದ್ದಾನೆ, ಅವನು ಆಡಿಸ್ತಾನೆ, ಅವನು ಇಲ್ಲಿಗೆ ಹೋಗು ಅಂದ, ಸಾಹಸ ಸಿಂಹ ಆಗು ಅಂದ, ಕನ್ನಡ ನಾಡಲ್ಲೇ ಹುಟ್ಟು ಅಂದ, ಇಲ್ಲೇ ಬೆಳಿ ಇಲ್ಲೇ ಮೆರಿ ಅಂತಂದ. ಅದೆಲ್ಲ ಮಾಡ್ಕೊಂಡು ನಾನು ಇಲ್ಲಿದ್ದೀನಿ, ಅವನು ಯಾವಾಗ ಏನು ಹೇಳ್ತಾನೋ ಹಾಗೆ ಮಾಡ್ಕೊಂಡು ಹೋಗ್ತೀನಿ ಅಂತ ವೇದಾಂತಿಯ ಹಾಗೆ ಮಾತಾಡಿದ್ರು. ಅವರು ತೀರ್ಕೊಂಡ ನಂತರ ಕೂಡ ಅವರ ಅಭಿಮಾನಿಗಳ ಹೋರಾಟ ಅವ್ರ ಪರವಾಗಿ ನಡೆದಿದೆ. ಬಹುಶಃ ವಿಷ್ಣುವರ್ಧನ್ ಅವರ ಬದುಕು ಮತ್ತು ಬದುಕಿನ ನಂತರದ ಚಿತ್ರ ಎರಡು ಹೀಗೆ ಇರಬೇಕೋ ಏನೋ ಅಂತ ಆಗಿಬಿಟ್ಟಿದೆ. ಯಾವುದೋ ಒಂದು ಉದ್ದೇಶಕ್ಕೆ ಬಂದರು, ಇಬ್ಬರು ಸ್ಪರ್ಧೆಗೆ ಬಿದ್ದರು, ಸ್ಪರ್ಧೆ ಮುಗೀತು, ತಮ್ಮ ತಮ್ಮ ಕೆಲಸ ಮುಗೀತು, ಇಬ್ಬರು ತಮ್ಮ ತಮ್ಮ ಪ್ರತಿಭೆಗಳನ್ನು ಪ್ರಕಾಶಿಸಿಕೊಂಡು ಹೋಗಿಬಿಟ್ರೇನೋ. ಇಟ್ ವಾಸ್ ಎ ಲೈಫ್ ಆಫ್ ಸ್ಟ್ರಗಲ್ ಫಾರ್ ವಿಷ್ಣುವರ್ಧನ್. ನಮಸ್ಕಾರ. ಈ ಪುಣ್ಯಭೂಮಿಗಳ ಬಗ್ಗೆ, ಸ್ಮಾರಕಗಳ ಬಗ್ಗೆ ನನಗೆ ನನ್ನದೇ ಆದ ಒಂದಿಷ್ಟು ರಿಸರ್ವೇಷನ್ಸ್ ಇವೆ. ಪುಣ್ಯಭೂಮಿಗಳು ಅಫ್ಕೋರ್ಸ್ ಯಾರೋ ದೊಡ್ಡವರ ಸ್ಫೂರ್ತಿದಾಯಕ ವ್ಯಕ್ತಿಗಳ ಸಮಾಧಿಗಳಾದಾಗ ಅದನ್ನು ಒಂದು ತಕ್ಕ ಮಟ್ಟಿಗೆ ಒಂದು ಸ್ಫೂರ್ತಿಯ ಕೇಂದ್ರವನ್ನಾಗಿ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ನನಗೇನು ಆಕ್ಷೇಪ ಇಲ್ಲ. ಅದು ಮಾಡಬೇಕಾಗತ್ತೆ. ಅನೇಕ ದೇಶಗಳಲ್ಲಿ ಮಾಡಿದ್ದಾರೆ, ಅನೇಕ ದೊಡ್ಡವರಿಗೆ ಮಾಡಿದ್ದಾರೆ. ಸಿನಿಮಾದವರು ಸೇರಿದ ಹಾಗೆ ರಾಜಕಾರಣಿಗಳ ತನಕ ಎಲ್ಲ ವರ್ಗದವರೆಗೂ, ಎಲ್ಲ ಫೀಲ್ಡ್ನವರೆಗೂ ಪುಣ್ಯಭೂಮಿಗಳಿವೆ. ಒಂದಿಷ್ಟು ಸ್ಮಾರಕಗಳಿವೆ, ಕೆಲವರಿಗೆ ತುಂಬ ದೊಡ್ಡವರಿಗೆ ಸ್ಮಾರಕಗಳಿವೆ. ಮೈ ಆರ್ಗ್ಯುಮೆಂಟ್ ಈಸ್, ಒಂದು ಇಂಡಸ್ಟ್ರಿಯ ಯಾವುದೋ ಒಂದು ಕ್ಷೇತ್ರದ ಮಹಾನ್ ವ್ಯಕ್ತಿಗಳ ಸ್ಮಾರಕ ಮಾಡೋಕ್ಕೆ ಅಂತ ಹೊರಡೋಕ್ಕಿಂತ ಬಹುಶಃ ಒಂದು ಹಾಲ್ ಆಫ್ ಫೇಮ್ ರೀತಿಯದು ಒಂದು ಮ್ಯೂಸಿಯಂ, ಒಂದು ಸ್ಮಾರಕವನ್ನು ಎಲ್ಲರಿಗೂ ಸೇರಿ ಮಾಡಿದರೆ ಅಲ್ಲಿ ಒಂದು ಸಲ ಯಾರ ಬಗ್ಗೆ ಏನು ತಿಳ್ಕೊಬೇಕು ಅಂತಂದರೆ ಇಟ್ ಶುಡ್ ಬಿಕಮ್ ಎ ಬೇಸಿಕಲಿ ಟೂರಿಸ್ಟ್ ಅಟ್ರಾಕ್ಷನ್ ಪ್ಲೇಸ್. ಅಲ್ಲಿಗೆ ಹೋದಾಗ ಬೇರೆ ಬೇರೆಯವರ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಬೇಕಾದಾಗೆ ಒಂದಿಷ್ಟು ಆ ಥರದ ಒಂದು ಸ್ಮಾರಕ ಮಾಡಬಹುದೇನೋ ಇಂಡಿವಿಜುವಲ್ ಆಗಿ ಮಾಡೋಕ್ಕಿಂತ. ಬಟ್ ನಮ್ಮನ್ನು ನಿಜವಾಗಲೂ ಪ್ರಭಾವಿಸಿದಂಥ ವ್ಯಕ್ತಿಗಳಿಗೆ ಸ್ಮಾರಕ ಮಾಡೋ ಅಭ್ಯಾಸ ಬಂದಿದೆ. ಪುಣ್ಯಭೂಮಿಯು ಇದ್ದೇ ಇದೆ. ಯಾಕೆ ವಿಚಾರ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದರೆ, ಈಚೆಗೆ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯ ವಿಚಾರ ಸುದ್ದಿಲ್ಲಿದೆ. ವಿಷ್ಣುವರ್ಧನ್ ಅವರು ತೀರ್ಕೊಂಡಾಗ ಅವರ ಅಂತ್ಯ ಸಂಸ್ಕಾರ ಅಭಿಮಾನ್ ಸ್ಟುಡಿಯೋದಲ್ಲಿ ನಡೀತು. ಅಭಿಮಾನ್ ಸ್ಟುಡಿಯೋ ನಮ್ಮ ಹಿರಿಯ ನಟ ಬಾಲಕೃಷ್ಣ ಅವರಿಗೆ ಸರ್ಕಾರ ಕೊಟ್ಟಿದ್ದ ಭೂಮಿನಲ್ಲಿ ಬಾಲಕೃಷ್ಣ ಅವರು ಮಾಡಿದ್ದಂಥ ಸ್ಟುಡಿಯೋದು ಅಲ್ಲಿ ಆಯಿತು. ಅದಾದ ನಂತರ ಸ್ಮಾರಕ ಆಗಲಿಲ್ಲ, ಪುಣ್ಯಭೂಮಿ ಆಗಬೇಕು, ಹೀಗೆ ಏನೇನೋ ಒಂದಿಷ್ಟು ವರ್ಷಗಳ ಕಾಲ ಅದು ಗೊಂದಲ ನಡ್ಕೊಂಡೇ ಬಂತು. ಯಾರೂ ಯಾವುದೂ ನಿರ್ಣಯ ತಗೊಳ್ಳಿಲ್ಲ. ಕೊನೆಗೆ ಮೊನ್ನೆ ಮೈಸೂರಿನಲ್ಲಿ ಸ್ಮಾರಕ ಮಾಡೋಣ ಅನ್ನೋ ನಿರ್ಣಯ ಮಾಡಿದ್ದಾರೆ. ಮೈಸೂರಿನಲ್ಲಿ ಸ್ಮಾರಕ ಆಗತ್ತೆ, ಹೌದು. ಬಟ್ ಅವರ ಸಮಾಧಿ ಇರೋದು ಅಭಿಮಾನ್ ಸ್ಟುಡಿಯೋದಲ್ಲಿ. ಅದನ್ನೇನು ಮಾಡ್ತೀರಿ? ಅದನ್ನು ಒಂದು ಪುಣ್ಯಭೂಮಿಯನ್ನಾಗಿ ಅಭಿವೃದ್ಧಿಪಡಿಸಬೇಕು ಅನ್ನೋದು ವಿಷ್ಣು ಅಭಿಮಾನಿಗಳು ಶುರು ಮಾಡಿರುವಂಥ ಆಗ್ರಹ. ಈಗ ವೀರಕಪುತ್ರ ಶ್ರೀನಿವಾಸ್ ಅವರು ಶುರು ಮಾಡಿದ ಆಂದೋಲನಕ್ಕೆ ಧ್ವನಿಯ ಬೆಂಬಲ ನೀಡಿರೋರು ಸುದೀಪ್ ಅವರು, ಡಾಲಿ ಧನಂಜಯ್ ಅವರು, ಈ ಥರ ಅನೇಕ ನಟರು ಬಂದಿದ್ದಾರೆ, ಮುಂದೆ ಬಂದು ಮಾತಾಡಿದ್ದಾರೆ. ಹೌದು, ವಿಷ್ಣು ಅವರ ಪುಣ್ಯಭೂಮಿಯನ್ನು ಇಲ್ಲೇ ಅಭಿವೃದ್ಧಿ ಮಾಡಬೇಕು ಅಂತ. ವಿಷ್ಣು ಅವರ ಒಂದು ಪುಣ್ಯಭೂಮಿ ವಿಚಾರದಲ್ಲಿ, ಒಂದು ಸ್ಮಾರಕ ವಿಚಾರದಲ್ಲಿ ಇಷ್ಟೆಲ್ಲ ವರ್ಷಗಳ ಕಾಲ ಗೊಂದಲ ಮುಂದುವರೆಕೊಂಡು ಬಂದಿದೆಯಲ್ಲ, ಇಷ್ಟೆಲ್ಲ ಸ್ಟ್ರಗಲ್ ನಡೆದಿದೆಯಲ್ಲ, ಇದನ್ನು ನೋಡಿದಾಗ ನನಗೆ ನಿಜವಾಗಲೂ ವಿಷ್ಣು ಅವರ ಬದುಕೇ ಹೀಗಿತ್ತು ಅಂತ ಅನಿಸುತ್ತೆ. ವಿಷ್ಣು ಅವರ ಬದುಕಿನ ರಿಫ್ಲೆಕ್ಷನ್ ಅವರು ತೀರ್ಕೊಂಡ ನಂತರ ಕೂಡ ಅದು ಹಾಗೆ ಮುಂದುವರೆದಿದ್ದೇನೋ ಅಂಥೇಳಿ. ಇಟ್ ವಾಸ್ ಎ ಲೈಫ್ ಆಫ್ ಸ್ಟ್ರಗಲ್ ಫಾರ್ ವಿಷ್ಣುವರ್ಧನ್. ಈಗ ಐಲ್ ಕಮ್ ಟು ದ್ಯಾಟ್. ಅದು ಯಾಕೆ ಹಾಗನ್ಸುತ್ತೆ ಅಂತ ಹೇಳಿಬಿಡ್ತೀನಿ. ಅದಕ್ಕೆ ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಇಬ್ಬರನ್ನೂ ನೋಡಬೇಕಾಗತ್ತೆ ನಾವು. ಯಾಕೆಂದರೆ ಇಬ್ಬರು ಚಿತ್ರರಂಗದ ಎರಡು ಕಣ್ಣುಗಳು ಅಂತ ನಮ್ಮ ಹಿರಿಯರೇ ಹೇಳಿರೋ ಅಂಥದ್ದು. ಹಾಗಾಗಿ ಇಬ್ಬರು ಒಟ್ಟೊಟ್ಟಿಗೆ ಬೆಳ್ಕೊಂಡು ಬಂದಿರೋದ್ರಿಂದ ಒಬ್ಬರನ್ನೊಬ್ಬರು ಬಿಟ್ಟು ಮಾತಾಡೋಕ್ಕಾಗಲ್ಲ. ಈಗೇನಂದರೆ ಕೆಲವು ಕಲಾವಿದರು ಅವರು ವಿನಾಕಾರಣ ನಮ್ಗೆ ಇಷ್ಟ ಆಗಿಬಿಡ್ತಾರೆ. ಅವರ ಹಾವ ಭಾವ, ಅಭಿನಯ, ಹಾಡು ಎಲ್ಲದೂ ಇಷ್ಟ ಆಗ್ತಾ ಹೋಗುತ್ತೆ. ಅದು ಯಾಕೆ ಅಂತಂದರೆ ಅವರು ನಮಗೆ ಆಪ್ತ ಆಗ್ತಾರೆ.
ಅಂದರೆ ಪ್ರತಿಭೆಯ ಹಂಗುಗಳನ್ನು, ಪ್ರತಿಭೆಯ ಚೌಕಟ್ಟನ್ನು ಮೀರಿ ಅವರು ನಮಗೆ ನಮ್ಮ ಮನಸ್ಸಿನೊಳಗೆ, ನಮ್ಮ ಭಾವದೊಳಗಡೆ ಇಳಿತಾ ಹೋಗ್ತಾರೆ. ಆ ಥರದ ಇಬ್ಬರು ನಟರು ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್. ಈ ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ಹೀಗೆ ವಿನಾಕಾರಣ ಇಳಿದು ಹೋಗೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಅದು ಎಲ್ರಿಗೂ ಸಾಧ್ಯ ಆಗೋದಲ್ಲ. ಎಲ್ಲರೂ ಅವರವರ ಕಮರ್ಷಿಯಲ್ ಸಕ್ಸಸ್ಸಿನಿಂದಾಗಿ ಅಥವಾ ತಮ್ಮ ಅಭಿನಯದಿಂದಾಗಿ, ತಮ್ಮ ಪ್ರತಿಭೆಯಿಂದಾಗಿ ಅಷ್ಟೇ ಆ ಪ್ರತಿಭೆ ಎಷ್ಟು ಕಾಲ ನಮ್ಮನ್ನು ಪ್ರಭಾವಿಸುತ್ತೋ ಅಷ್ಟು ಕಾಲ ನಮ್ಮನ್ನು ಆಳ್ಕೊಂಡಿರ್ತಾರೆ. ಆಮೇಲೆ ಬೇರೆ ಯಾರು ಬರ್ತಾರೆ ಹೋಗ್ತಾರೆ. ಆದರೆ ರಾಜ್ಕುಮಾರ್, ವಿಷ್ಣುವರ್ಧನ್ ಥರದವ್ರು ಹಾಗಲ್ಲ. ಅವರು ನಿರಂತರವಾಗಿ ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡ್ಬಿಡ್ತಾರೆ, ಪ್ರತಿಭೆಯ ಚೌಕಟ್ಟನ್ನು ಮೀರಿ ಉಳ್ಕೊಳ್ತಾರೆ. ಈಗ ಆ ಥರ ನಿಮಗೆ ತಮಿಳಿನಲ್ಲಿ ನೋಡಿದರೆ ಶಿವಾಜಿ ಗಣೇಶನ್ MGR ಇತ್ತು. ಅದಾದಮೇಲೆ ರಜನಿಕಾಂತ್ ಬಂದಿದ್ದಾರೆ. ರಜನಿಕಾಂತ್ ಕಂಟಿನ್ಯೂಸ್ ಟು ಬಿ ಲೈಕ್ ದ್ಯಾಟ್. ತೆಲುಗಿಗೆ ಹೋಗ್ಬಿಟ್ರೆ ತೆಲುಗುವರಂತೂ SV ರಂಗರಾವು, ಅಕ್ಕಿನೇನಿ ನಾಗೇಶ್ವರರಾವು, ಈ ದೇಶ ಕಂಡ ಶ್ರೇಷ್ಠ ಕಲಾವಿದರು ಅಂತ ಅವರು ನಂಬಿದ್ದಾರೆ. ಆ ಥರದ ಒಂದು ಆಪ್ತತೆ ಅವ್ರ ಜೊತೆ ಬೆಳೆಸ್ಕೊಂಡಿದ್ದಾರೆ. ಕನ್ನಡದಲ್ಲಿ ನನ್ನ ಪ್ರಕಾರ ಇರೋದು 4 ಜನ. ಮಲಯಾಳಮಲ್ಲಿ ಮೋಹನ್ ಲಾಲ್ ಮಮ್ಮೂಟಿ ಅದೇ ಥರ ಇದ್ದಾರೆ. ಅಂದರೆ ಅವರು ಜನಮಾನಸದಲ್ಲಿ ಒಂದಾಗಿ ಹೋಗಿಬಿಟ್ಟಿದ್ದಾರೆ. ಕನ್ನಡಕ್ಕೆ ಬಂದರೆ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಬಿಟ್ಟರೆ ಇನ್ನಿಬ್ಬರು ಆ ಥರದ ವ್ಯಕ್ತಿಗಳು, ಅಂಬರೀಷ್ ಮತ್ತು ಪುನೀತ್. ಇಷ್ಟು ಜನನ ಬಿಟ್ಟರೆ ನೀವು ಬೇರೆ ಎಲ್ಲ ಇದ್ದಾರೆ, ಸ್ಟಾರ್ಗಳು ಇದ್ದಾರೆ. ಈಗಿರೋ ಸ್ಟಾರ್ಗಳು, ಹಿಂದಿದ್ದ ಸ್ಟಾರ್ಗಳು, ಅವರು ಹಾಗೆ ಸ್ಟಾರ್ಗಳಾಗಿ ಉಳಿತಾರೆ. ನಮ್ಮ ನಮ್ಮ ಮನಸ್ಸಿನೊಳಗೆ ನಮ್ಮ ಆಪ್ತರಾಗಿ ಇಳಿಯೋ ಥರದ ಶಕ್ತಿ ಕೆಲವರಿಗಿರಬಹುದೇನೋ. ಸದ್ಯಕ್ಕೆ ಈ 4 ಜನ ಅಂತ ನಾವು ಅಂದ್ಕೋಬಹುದು. ಇವ್ರುಗಳು ಬರೀ ಟ್ಯಾಲೆಂಟ್ ವಿಚಾರಕ್ಕೆ ಬಂದರೆ ಬಹುಶಃ ಇವ್ರಿಗಿಂತ ತುಂಬ ಟ್ಯಾಲೆಂಟೆಡ್ ತುಂಬ ಜನ ಎಲ್ಲ ಕಡೆ ಇದ್ದಿರಬಹುದು. ಕಮಲ್ ಹಾಸನ್, ದಿಲೀಪ್ ಕುಮಾರ್, ನದಿರುದ್ದೀನ್ ಶಾ, ಕನ್ನಡದಲ್ಲೇ ಅನಂತ್ ನಾಗ್, ಈ ಥರದ ಮೇರು ಪ್ರತಿಭೆಯ ನಟರು, ಕಲಾವಿದರು ಇರಬಹುದು. ಆಯಾ ಭಾಷೆಯಲ್ಲಿ ಅವರು ತುಂಬ ಪ್ರಭಾವಿಸಿರಬಹುದು, ದೇಶಾದ್ಯಂತನೂ ಪ್ರಭಾವಿಸಿರಬಹುದು. ದಟ್ಸ್ ಎ ಡಿಫರೆಂಟ್ ಮ್ಯಾಟರ್. ಬಟ್ ರಾಜ್ಕುಮಾರ್, ರಜನಿಕಾಂತ್, ವಿಷ್ಣುವರ್ಧನ್, ಅಂಬರೀಷ್, ಪುನೀತ್, ಈ ಥರದವರೆಲ್ಲ ಇಷ್ಟ ಆಗೋದಿದೆಯಲ್ಲ, ಇದು ಬೇರೆ ಬೇರೆ ಕಾರಣಗಳಿಗೆ ಇಷ್ಟ ಆಗ್ತಾರೆ. ಹಾಗಂತೇಳಿ ಅವರು ಪ್ರತಿಭೆಯಲ್ಲಿ ಅವರು ಏನೋ ಕಡಿಮೆ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರು ವಿಷಯಕ್ಕೆ ಬಂದರೆ, ಒಂದು ಜೀವನ ಚೈತ್ರ, ಒಂದು ಭಕ್ತ ಕುಂಬಾರ ಸಿನಿಮಾ ಸಾಕು ರಾಜ್ಕುಮಾರ್ ಎಂಥ ನಟ ಅಂತ ಹೇಳಲಿಕ್ಕೆ. ಒಂದು ಮುತ್ತಿನ ಹಾರ, ಒಂದು ಬಂಧನ ಥರದ ಚಿತ್ರ ಸಾಕು, ಆಪ್ತಮಿತ್ರ ಥರದ ಚಿತ್ರ ಸಾಕು ವಿಷ್ಣುವರ್ಧನ್ ಅವರ ಪ್ರತಿಭೆಯನ್ನು ಹೇಳಲಿಕ್ಕೆ. ಬಟ್ ಏನಾಯ್ತಂತಂದರೆ, ಇವರು ಎಷ್ಟು ಪ್ರತಿಭಾವಂತರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ಆದರೆ ಅವರ ಪ್ರತಿಭೆಯನ್ನು ಹೊರಗೆ ಹಚ್ಕೊಳ್ಳಿಕ್ಕೆ ಇಬ್ಬರು ಹೋಗಲಿಲ್ವೇನೋ ಅಂತ. ಅಂದರೆ ತಮ್ಮನ್ನು ತಾವು ಚಾಲೆಂಜ್ ದಿ ಲಿಮಿಟ್ಸ್ ಅಂತಾರಲ್ಲ, ಆ ಥರ ತಮ್ಮ ಮಿತಿಗಳನ್ನು ಚಾಲೆಂಜ್ ಮಾಡುವಂಥ ಪ್ರಯೋಗಗಳಿಗೆ ಅವರು ತಮ್ಮನ್ನು ತಾವು ಒಡ್ಕೊಳ್ಳಿಲ್ವೇನಂತ. ರಾಜ್ಕುಮಾರ್ ಅವ್ರಿಗಾದರೂ ಅಟ್ಲೀಸ್ಟ್ ಅವರ ಬಂದ ಕಾಲಘಟ್ಟದಲ್ಲಿ ಮತ್ತು ಅವರಿಗೆ ಕಂಪನಿ ನಾಟಕಗಳ ಅನುಭವ ಆದ ಹಿನ್ನೆಲೆ ಇದ್ದಿದ್ದರಿಂದಾಗಿ, ಅವರ ಸಮಯದಲ್ಲಿ ಬರ್ತಿದ್ದ ಬೇರೆ ಬೇರೆ ರೀತಿಯ ಚಿತ್ರಗಳಿಂದಾಗಿ ಅವ್ರಿಗೆ ತುಂಬ ವೈವಿಧ್ಯಮಯವಾದ ಅವಕಾಶಗಳು ಮುಂಚೆನೇ ಸಿಕ್ಬಿಟ್ಟಿದ್ವು. ಬಟ್ ಅನ್ಫಾರ್ಚುನೇಟ್ಲಿ ವಿಷ್ಣುವರ್ಧನ್ ಅವರಿಗೆ ಅದು ಅಷ್ಟು ವಿಪುಲವಾಗಿ ಸಿಗಲಿಲ್ಲ. ವಿಷ್ಣುವರ್ಧನ್ ಬಂದಿದ್ದೇ ಯಾವಾಗ ಅಂತಂದರೆ, ರಾಜ್ಕುಮಾರ್ ಅನ್ನೋ ಒಂದು ಪ್ರಖರವಾದ ಸೂರ್ಯನ ಮುಂದೆ ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಥರದವರೆಲ್ಲ ಆಗಲೇ ಮಂಕಾಗಿ ಹೋಗಿಬಿಟ್ಟಿದ್ರು. ಆ ಸಮಯದಲ್ಲಿ ಬಂದಿದ್ದು, ಒಂದು ಕಣ್ಣಲ್ಲಿ ಅಗ್ನಿಕುಂಡ ಇಟ್ಕೊಂಡವರಾಗೆ ವಿಷ್ಣುವರ್ಧನ್ ಬಂದರು. ನಾಗರಹಾವು ಚಿತ್ರದ ಮೂಲಕ ಒಂದು ಸಂಚಲನ ಸೃಷ್ಟಿ ಮಾಡಿಬಿಟ್ರು. ಬರ್ತಿದ್ದ ಹಾಗೆ ಏನಾಗೋಯ್ತಂದರೆ, ಆ ಪ್ರಖರವಾದ ಸೂರ್ಯನ ಜೊತೆ ಇವರು ಸ್ಪರ್ಧೆಗೆ ಬಿದ್ದರೇನೋ ಅನ್ನೋ ಥರದ ಒಂದು ವಾತಾವರಣ ಸೃಷ್ಟಿಯಾಯಿತು. ಅವರಿಗೆ ಬೇಕಿತ್ತೋ ಬೇಡವೋ, ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಬಟ್ ಒಂದು ಸ್ಪರ್ಧೆ ಏರ್ಪಡ್ತು. ಬಹುಶಃ ಚಿತ್ರರಂಗಕ್ಕೆ ಅದು ಬೇಕಿತ್ತು ಆವತ್ತಿನ ದಿನದಲ್ಲಿ. ಈ ಥರದ ಸ್ಪರ್ಧೆಗಳಿಂದಾಗೆ ಒಂದು ಕ್ಷೇತ್ರ ಬೆಳೆಯೋದು. ಸ್ಪರ್ಧೆಯೇ ಇಲ್ಲದೆ ಹೋದರೆ ಯಾವ ಕ್ಷೇತ್ರವೂ ಬೆಳೆಯೋದಿಲ್ಲ. ಆ ಕ್ಷೇತ್ರದ ಒಳಗಡೆ ಸ್ಪರ್ಧೆ ಇರಬೇಕು. ರಾಜಕಾರಣದಲ್ಲಾದರೂ ಅಷ್ಟೇ, ಸಿನಿಮಾದಲ್ಲಾದರೂ ಅಷ್ಟೇ, ಕ್ರೀಡೆಯಲ್ಲಾದರೂ ಅಷ್ಟೇ. ಸೊ ಚಿತ್ರರಂಗಕ್ಕೆ ಬಹುಶಃ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರ ಮಧ್ಯದ ಸ್ಪರ್ಧೆ ಬೇಕಿತ್ತೇನೋ. ಹಾಗಾಗಿ ಅಯಾಚಿತವಾಗಿ ಅವರು ಸ್ಪರ್ಧೆಗೆ ಬಿದ್ದುಬಿಟ್ರು. ಇದರಿಂದ ರಾಜ್ಕುಮಾರ್ ಅವರಿಗೆ ಹೆಚ್ಚು ಸವಾಲು ಬರಲಿಲ್ಲ. ಬಟ್ ತೊಂದರೆ ಆಗಿದ್ದು ವಿಷ್ಣುವರ್ಧನ್ ಅವ್ರಿಗೆ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ರಾಜ್ಕುಮಾರ್ ಅವರು ತಾವು ಏನು ಅನ್ನೋದನ್ನು ಪ್ರೂವ್ ಮಾಡ್ಕೊಂಡ್ಬಿಟ್ಟಿದ್ರು. ಅವ್ರು ಹೊಸದಾಗೇನು ಸಾಧಿಸಿ ತೋರಿಸಬೇಕಾದ ಅನಿವಾರ್ಯತೆ ಅವ್ರಿಗಿರಲಿಲ್ಲ. ವಿಷ್ಣುಗಿತ್ತು. ಇವತ್ತು ನ್ಯೂ ಕಮರ್. ಅವರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕಾಗಿತ್ತು. ತಾವು ಐ ಬಿಲಾಂಗ್ ಹಿಯರ್ ಅನ್ನೋದನ್ನು ಪ್ರೂವ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಅವರು ಅಷ್ಟೊತ್ತಿಗಾಗಲೇ ರಾಜ್ಕುಮಾರ್ ಅವರು ಕೌಟುಂಬಿಕ ಚಿತ್ರಗಳಲ್ಲಿ, ಮನೆಯ ಮಗನ ರೀತಿಯ ಪಾತ್ರಗಳಲ್ಲಿ ಅವರು ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡ್ಕೊಂಬಿಟ್ಟಿದ್ರು. ಜನ ಅವ್ರನ್ನ ಒಪ್ಕೊಂಡಿದ್ರು.
ಆಗ ವಿಷ್ಣು ತಮ್ಮದೇ ಆದ ಒಂದು ನೀಶನ್ನು ಕಂಡ್ಕೋಬೇಕಿತ್ತು, ಒಂದು ಪೊಸಿಷನ್ ಮಾಡ್ಕೋಬೇಕಾಗಿತ್ತು. ಆಗ ಅವ್ರಿಗೆ ಸಹಾಯಕ ಬಂದಿದ್ದು ಅವರ ಸ್ಟಂಟ್ ಕೌಶಲ್ಯ. ಈ ಅವರ ಬಂದ ಕಾಲಘಟ್ಟ ಇದೆಯಲ್ಲ 70-80ರ ದಶಕ, ಅದು ಕರ್ನಾಟಕದ ಮಟ್ಟಿಗೆ ಚಳುವಳಿಗಳ ಯುಗ. ದೇಶಾದ್ಯಂತ ಒಂದು ವಿಚಿತ್ರವಾದ ಅಸಹನೆ ವ್ಯವಸ್ಥೆಯ ಬಗ್ಗೆ ಜನರಲ್ಲಿ ಇದ್ದ ದಿನಗಳವು. ಅವಾಗ ಎಲ್ಲರೂ ನೋಡ್ತಾ ಇದ್ದಿದ್ದು ವ್ಯವಸ್ಥೆ ವಿರುದ್ಧ ಬಂಡೇಳುವಂತಹ ನಾಯಕರನ್ನು, ನಮ್ಮ ಕೈಲಾಗದೇ ಇರೋದನ್ನು ಯಾರು ಅಟ್ಲೀಸ್ಟ್ ತೆರೆಯ ಮೇಲೆ ಆದರೂ ಮಾಡಲಿ ಅನ್ನೋ ಥರದ ಒಂದು ಆಸ್ಪಿರೇಷನ್ ಇದ್ದ ಸಮಯದಲ್ಲಿ ವಿಷ್ಣುವರ್ಧನ್ ಬಂದರು. ಆ್ಯಂಗ್ರಿ ಯಂಗ್ ಮ್ಯಾನ್ ವಾಸ್ ಬಾರ್ನ್ ಇನ್ ದೋಸ್ ಡೇಸ್. ಹಿಂದಿಗೆ ಒಬ್ಬ ಅಮಿತಾಬ್ ಬಂದ ಹಾಗೆ ಕನ್ನಡಕ್ಕೆ ವಿಷ್ಣುವರ್ಧನ್ ಬಂದರು. ಹಾಗೆ ಅವರು ಸಾಹಸ ಸಿಂಹ ಅಂತ ಗುರುತಿಸ್ಕೊಳ್ತಿದ್ದಂಗೆ ಗೆಲುವಿನ ದಾರಿ ತರ್ಕೊಂಡ್ಬಿಡ್ತು. ಸಾಲು 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 ಚಿತ್ರಗಳು ಬಂದವು. ಗೆಲ್ತಾ ಹೋದರು. ರಾಜ್ಕುಮಾರ್ ಅವರ ದಾರಿ ಮತ್ತು ವಿಷ್ಣುವರ್ಧನ್ ಅವರ ದಾರಿ ಪ್ಯಾರಲಲ್ಲಾಗಿ ಹೋಗ್ತಾ ಹೋಯಿತು. ಇಬ್ಬರು ಬೆಳೀತಾ ಹೋದರು. ಇಬ್ಬರ ಮಧ್ಯೆ ಸ್ಪರ್ಧೆಯನ್ನು ಜಗತ್ತು ಗುರುತಿಸ್ತಾ ಇತ್ತು. ಹಾಗೆ ಇಬ್ಬರು ಸ್ಪರ್ಧೆಗೆ ಬಿದ್ದವರ ಹಾಗೆ ಕೆಲಸ ಮಾಡ್ತಾ ಹೋಗ್ತಾ ಬಹುಶಃ ಅದನ್ನೇ ತಮ್ಮ ಮಿತಿನೂ ಮಾಡ್ಕೊಂಡ್ಬಿಟ್ರು ಅಂತ ಅನ್ಸುತ್ತೆ. ಈ ಸ್ಪರ್ಧೆ ಅನ್ನೋದಿದೆಯಲ್ಲ, ಇಟ್ ಬ್ರಿಂಗ್ಸ್ ಔಟ್ ದ ಬೆಸ್ಟ್ ಇನ್ ಯು, ರೈಟ್, ಬಟ್ ಆಲ್ಸೋ ಇಟ್ ಶಾಕಲ್ಸ್ ಯು. ಒಂದು ಸಂಕೋಲೆ ಆಗಿಬಿಡುತ್ತೆ. ಯಾಕೆಂದರೆ ಸ್ಪರ್ಧೆಯಲ್ಲಿ ಇದ್ದಾಗ ಪ್ರಯೋಗ ಕಷ್ಟ ಆಗುತ್ತೆ, ಪ್ರಯೋಗಶೀಲತೆ ಕಷ್ಟ ಆಗುತ್ತೆ. ಇದು ನಮಗೆ ಹಿಂದಿನಲ್ಲಿ ಅಮೀರ್ ಖಾನ್, ಅಮಿತಾಬ್ ಬಚ್ಚನ್, ತಮಿಳಿನಲ್ಲಿ ಕಮಲ್ ಹಾಸನ್, ಈ ಥರದವರೆಲ್ಲ ಬೇರೆ ಬೇರೆ ಪ್ರಯೋಗಗಳಿಗೆ ತಮ್ಮನ್ನು ಒಡ್ಕೊಂಡ್ರಲ್ಲ, ಆ ರೀತಿಯ ಪ್ರಯೋಗಗಳಿಗೆ ಒಡ್ಡಿಕೊಳ್ಳುವ ಅವಕಾಶಗಳು ಬಹುಶಃ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವ್ರನ್ನ ಹುಡುಕೊಂಡು ಬರಲಿಲ್ಲ. ಅವರು ಅದನ್ನು ಹುಡುಕೊಂಡು ಹೋಗಲಿಲ್ಲ. ಹಾಗಾಗಿ ತಮ್ಮ ನಿಜವಾದ ಸಾಮರ್ಥ್ಯ ಏನಿತ್ತು ಅದನ್ನು ಜಗದಗಲಕ್ಕೆ ವಿಸ್ತಾರ ಮಾಡಿಕೊಂಡು ತಮ್ಮನ್ನು ತಾವು ಸ್ಯಾಟಿಸ್ಫೈ ಮಾಡ್ಕೊಳ್ತಾ, ಜಗತ್ತನ್ನು ಸ್ಯಾಟಿಸ್ಫೈ ಮಾಡ್ಕೊಳ್ತಾ ಬೆಳೆಯೋ ಅವಕಾಶವನ್ನು ಅವರು ಕಳ್ಕೊಂಡ್ರೇನೋ ಅಂತ ಅನಿಸುತ್ತೆ. ಬಟ್ ಹೀಗೆ ಒಟ್ಟು ಹೇಳಿದ್ರು, ಇಬ್ಬರು ಏಣಿಯನ್ನು ಏರ್ತಾ ಮೇಲೆ ಹೋಗ್ತಾ ಆಧ್ಯಾತ್ಮದ ಕಡೆಗೆ ರಾಜ್ಕುಮಾರ್ ಅವರು ತಿರುಗಿದರು. ರಾಜ್ಕುಮಾರ್ ಅವರು ಬೇಸಿಕಲಿ ಒಬ್ಬ ಫಿಲಾಸಫರ್ ಥರನೇ, ಒಬ್ಬ ಸೈಂಟ್ ಥರನೇ ಇದ್ದವರು. ಅವ್ರಿಗೆ ಅಯಾಚಿತವಾಗಿ ಬಂದುಬಿಟ್ಟಿತ್ತು ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ. ವಿಷ್ಣುವರ್ಧನ್ ಅವರು ಅದೇ ದಾರಿಯಲ್ಲೇ ಹೋಗ್ತಾ ಹೋದರು. ಒಂದು ಏನಾಗುತ್ತೆ ಅಂದರೆ ನಂಗೆ ಯಾವಾಗಲೂ ಆಶ್ಚರ್ಯ ಆಗುತ್ತೆ, ರಾಜ್ಕುಮಾರ್ ಅವರು ತೀರ್ಕೊಂಡ ಒಂದು 4 ವರ್ಷದೊಳಗೆ ವಿಷ್ಣುವರ್ಧನ್ ಕೂಡ ತೀರ್ಕೊಂಡ್ಬಿಡ್ತಾರೆ. ಕೆಲವು ಸಲ ಅನಿಸುತ್ತೆ ಇದೆಲ್ಲ ಪ್ರೀ ಡಿಟರ್ಮೈಂಡ್ ಏನೋ ಅಂಥೇಳಿ. ಯಾವುದೋ ಒಂದು ಉದ್ದೇಶಕ್ಕೆ ಬಂದರು, ಇಬ್ಬರು ಸ್ಪರ್ಧೆಗೆ ಬಿದ್ದರು, ಸ್ಪರ್ಧೆ ಮುಗೀತು, ತಮ್ಮ ಕೆಲಸ ಮುಗೀತು, ಇಬ್ಬರು ತಮ್ಮ ಪ್ರತಿಭೆಗಳನ್ನು ಪ್ರಕಾಶಿಸಿಕೊಂಡು ಹೋಗಿಬಿಟ್ರೇನೋ ಅಂಥೇಳಿ. ಇಸ್ ಇಟ್ ಆಲ್ ಪ್ರೀ ಡಿಟರ್ಮೈಂಡ್ ಅಂತ ಒಂದೊಂದು ಸಲ ಅನಿಸುತ್ತೆ. ಆ ಪ್ರೀ ಡಿಟರ್ಮೈಂಡ್ ಇದ್ದಿರಬಹುದು ಅನ್ನೋ ಥರದ ಭಾವ ವಿಷ್ಣುವರ್ಧನ್ ಅವ್ರಿಗಿತ್ತು. ನಾನು ಹೇಳಿದ್ನಲ್ಲ, ನಾನು ಒಂದು ಸಲ ಉದಯ ಟಿ ವಿನಲ್ಲಿ ಕೆಲಸ ಮಾಡ್ತಿದ್ದಾಗ ವಿಷ್ಣುವರ್ಧನ್ ಅವ್ರನ್ನ ಒಂದು ಸಂದರ್ಶನದಲ್ಲಿ ಕೇಳಿದ್ದೆ, ನೀವು ಯಾಕೆ ನಿಮ್ಮನ್ನು ನೀವು ಸೀಮಿತ ಮಾಡ್ಕೊಂಬಿಟ್ಟಿದ್ದೀರಿ ಅಂತ. ಆಗ ಅವರು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದರು. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದರೆ ನೀವು ಬರೀ ಸಾಹಸ ಸಿಂಹ ಅನ್ನೋ ಇದರಲ್ಲಿದೆ ಸಿಗಾಕೊಂಡ್ಬಿಡ್ತೀರಾ, ಹೊಸದೇನು ಮಾಡೋದಿಲ್ವಾ, ಹೊರಗಡೆ ಹೋಗೋದಿಲ್ವಾ, ಬೇರೆ ಪ್ರಯೋಗಗಳು ಮಾಡೋದಿಲ್ವಾ ಅಂತ ಕೇಳಿದಾಗ, ಅಲ್ಲ ಸರ್, ನಾನು ಒಬ್ಬನೇ ಎಲ್ಲ ಮಾಡಿಬಿಡ್ತೀನಿ, ನನಗೆ ಅಂದ್ಕೊಂಡಂಗೆ ಮಾಡಿಬಿಡ್ತೀನಿ ಅಂತ ಏನು ನನಗೆ ಯಾವ ಭ್ರಮೆಗಳು ಇಲ್ಲ. ಅಲ್ಲಿ ಯಾರೋ ಒಬ್ಬ ಇದ್ದಾನೆ, ಅವನು ಆಡಿಸ್ತಾನೆ, ಅವನು ಇಲ್ಲಿಗೆ ಹೋಗು ಅಂದ, ಸಾಹಸ ಸಿಂಹ ಆಗು ಅಂದ, ಕನ್ನಡ ನಾಡಲ್ಲೇ ಹುಟ್ಟು ಅಂದ, ಇಲ್ಲೇ ಬೆಳಿ ಇಲ್ಲೇ ಮೆರಿ ಅಂತಂದ. ಅದೆಲ್ಲ ಮಾಡ್ಕೊಂಡು ನಾನು ಇಲ್ಲಿದ್ದೀನಿ, ಅವನು ಯಾವಾಗ ಏನು ಹೇಳ್ತಾನೋ ಹಾಗೆ ಮಾಡ್ಕೊಂಡು ಹೋಗ್ತೀನಿ ಅಂತ ವೇದಾಂತಿಯ ಹಾಗೆ ಮಾತಾಡಿದರು. ಈ ವೇದಾಂತಿ ಆಗೋದು ಕೂಡ ಬಹಳ ಸಂಕೋಲೆ, ಅದು ಇಟ್ಸ್ ನಾಟ್ ಈಸಿ. ವಿಷ್ಣುವರ್ಧನ್ ಅವರು ಸಾಹಸ ಸಿಂಹದಿಂದ ಆಚೆಯೂ ಒಂದಿಷ್ಟು ಚಿತ್ರಗಳನ್ನ ಮಾಡಿದರು, ತಮಾಷೆಯ ಪಾತ್ರಗಳನ್ನ ಮಾಡಿದರು. ಮಕ್ಕಳ ಸೈನ್ಯ, ಗಲಾಟೆ ಸಂಸಾರ, ಮನೆ ಕತೆ, ಇಂದಿನ ರಾಮಾಯಣ, ಬೇಕಾದಷ್ಟು ಆ ಥರದ್ದು ಮಾಡಿದರು. ಬಂಧನ ಥರದ ಚಿತ್ರಗಳನ್ನ ಮಾಡಿದರು. ಬಟ್ ಎಲ್ಲ ಮಾಡಿದರೂ ಕೂಡ ಕೊನೆಗೂ ಅವರ ಹೆಗಲನ್ನು ಏರಿ ಕೂತ ಭೂತ ಸಾಹಸ ಸಿಂಹ ಅನ್ನೋ ಬಿರುದು. ಹಾಗಾಗಿ ಅದೇ ಅವ್ರನ್ನ ದಣಿಸ್ತಾ ಬಂತು ಅಂತ. ಇಟ್ ಟೈರ್ಡ್ ಹಿಮ್. ರಾಜ್ಕುಮಾರ್ ಅಪಹರಣ ಆದ ನಂತರದ ದಿನಗಳಿದೆಯಲ್ಲ, ಅಲ್ಲಿಂದ ವಿಷ್ಣುವರ್ಧನ್ನಲ್ಲಿ ಅವರಲ್ಲಿ ತುಂಬ ದೊಡ್ಡ ಒಂದು ಬದಲಾವಣೆಯನ್ನು ನಾವು ಕಾಣ್ತಾ ಹೋದ್ವಿ. ರಾಜ್ಕುಮಾರ್ ಅವ್ರಿಗೆ ಯಾವುದು ಸ್ವಾಭಾವಿಕವಾಗಿ ಸಿದ್ಧಿಸಿತ್ತು ಅಧ್ಯಾತ್ಮ, ಅದನ್ನು ಇವರು ಅಧ್ಯಯನದ ಮೂಲಕ ತಗೊಳ್ಳಿಕ್ಕೆ ಹೊರಟರು. ಬೇರೆ ಫಿಲಾಸಫಿಗಳನ್ನು ಓದ್ತಾ ಹೋದರು, ಫಿಲಾಸಫಿಗಳಿಗೆ ಒಡ್ಕೊಳ್ತಾ ಹೋದರು.
ತಮಗೆ ಅದನ್ನು ಆಧ್ಯಾತ್ಮವನ್ನು ಆವಾಹಿಸಿಕೊಳ್ತಾ ಹೋದರು. ಇದಿದೆಯಲ್ಲ ಇದು ಕೊನೆಯ ತನಕನೂ ಹಾಗೆ ಆ ಸ್ಟ್ರಗಲ್ಲಲ್ಲೇ ಇದ್ದುಬಿಟ್ರು ಅವರು ಅಂಥೇಳಿ. ಇದು ಪ್ರಾಬಬ್ಲಿ ಇಟ್ ವಾಸ್ ಅ ರಿಫ್ಲೆಕ್ಷನ್ ಆಫ್ ಇಸ್ ಎಂಟೈರ್ ಲೈಫ್. ಇಡೀ ಬದುಕು ಅವರು ಹೋರಾಡ್ತಾನೇ ಬಂದಿದ್ದು. ಅಭಿನಯದಲ್ಲಿ, ಇಂಡಸ್ಟ್ರಿಯ ರಾಜಕಾರಣದಲ್ಲಿ ಪ್ರಶಸ್ತಿಗಳಂತೂ ಎಷ್ಟು ಪ್ರಶಸ್ತಿಗಳು ವಿಷ್ಣುವರ್ಧನ್ ಅವರಿಗೆ ಬರಬೇಕಿತ್ತು ಅಷ್ಟು ಪ್ರಶಸ್ತಿಗಳು ಬರಲಿಲ್ಲ. ಒಂದಿಷ್ಟು ಫಿಲ್ಮ್ಫೇರ್ ಅವಾರ್ಡ್ಗಳು, ಒಂದಿಷ್ಟು ರಾಜ್ಯ ಪ್ರಶಸ್ತಿಗಳೆಲ್ಲ ಬಂದಿವೆ. ಬಟ್ ಅನೇಕ ಚಿತ್ರಗಳಿಗೆ ಅವರಿಗೆ ಪ್ರಶಸ್ತಿ ಬರಬೇಕು ಅಂತಿತ್ತು. ಅಲ್ಲೂ ಹೋರಾಟಗಳಾದವು. ಹೀಗೆ ಉದ್ದಕ್ಕೂ ಹೋರಾಡ್ತಾ ಬಂದವರು ಆಧ್ಯಾತ್ಮಿಕವಾಗಿ ಕೂಡ ತಮ್ಮ ಜೊತೆ ತಾವೇ ಹೋರಾಡ್ತಾ ಹೋಗಿಬಿಟ್ರು. ಈ ಥರದ ಒಂದು ಹೋರಾಟದ ಬದುಕು ನಡೆಸಿದ ವಿಷ್ಣು ಅವ್ರ ಬಗ್ಗೆ ನಿಜವಾಗ್ಲೂ ಅಭಿಮಾನ ಮೂಡೋದೇ ಇದಕ್ಕೆ. ಅವರು ಯಾವತ್ತೂ ಕೈ ಚೆಲ್ಲಿ ಹೋಗಲಿಲ್ಲ, ಹೋರಾಡ್ತಾನೆ ಬಂದರು. ಕೊನೆ ಉಸಿರು ಇರೋ ತನಕನೂ ಹೋರಾಡಿದರು. ಕೊನೆ ಉಸಿರು ಅವರು ತೀರ್ಕೊಂಡ ನಂತರ ಕೂಡ ಅವರ ಅಭಿಮಾನಿಗಳ ಹೋರಾಟ ಅವ್ರ ಪರವಾಗಿ ನಡೆದಿದೆ. ದಿಸ್ ಈಸ್ ಒಂದು ಬಹಳ ವಿಚಿತ್ರ ಅಂತ ಅನಿಸುತ್ತೆ. ಪ್ರಾಬಬ್ಲಿ ಅವ್ರು ಹೇಳಿದ್ರಲ್ಲ, ಅವ್ನು ಯಾರೋ ಕೂತ್ಕೊಂಡು ಏನೋ ಆಟ ಆಡಿಸ್ತಾ ಇದ್ದಾನೆ, ಹಾಗೆ ಆಡ್ತೀನಿ, ಹಾಗೆ ಆಡ್ತಾ ಹೋಗಬೇಕಾಗತ್ತೆ ಎಲ್ಲರೂ ಅಂತೇಳಿ. ಬಹುಶಃ ವಿಷ್ಣುವರ್ಧನ್ ಅವರ ಬದುಕು ಮತ್ತು ಬದುಕಿನ ನಂತರದ ಚಿತ್ರ ಎರಡು ಹೀಗೆ ಇರಬೇಕೋ ಏನೋ ಅಂತ ಆಗಿಬಿಟ್ಟಿದೆ. ಹೋಪ್ಫುಲಿ ದರ್ ವಿಲ್ ಬಿ ಎ ಸೊಲ್ಯೂಷನ್. ಒಂದು ಪುಣ್ಯಭೂಮಿ ನಂಬಿರೋರಿಗೆ ವಿಷ್ಣುವರ್ಧನ್ ಅವರ ಪ್ರೀತಿಯನ್ನು ಎದೆಯಲ್ಲಿಟ್ಕೊಂಡಿರುವಂಥ ಲಕ್ಷಾಂತರ ಜನ ಇದ್ದಾರಲ್ಲ, ಅವ್ರುಗಳಿಗೆ ಎಲ್ಲರೂ ತಮ್ಮ ಐಡಲ್ನ ಹೋಗಿ ಅವ್ರನ್ನ ನೆನಿಬೇಕು, ಹೋಗಿ ಅಲ್ಲಿ ಒಂದಿಷ್ಟು ಹೊತ್ತು ಕೂತ್ಕೋಬೇಕು ಅಂತಂದು. ಇವತ್ತು ರಾಜ್ಕುಮಾರ್ ಅವರ ಸಮಾಧಿ ಕಂಠೀರವ ಸ್ಟುಡಿಯೋದಲ್ಲಿ ಹೋಗ್ಬಿಟ್ರೆ ಅದೊಂದು ದೇವಸ್ಥಾನದ ಥರ ಕಾಣುತ್ತೆ. ಎಷ್ಟು ಜನ ಬರ್ತಾರೆ, ಅಲ್ಲೇ ಇರ್ತಾರೆ, ಅಲ್ಲೇ ಇಟ್ಸ್ ಬಿಕಮ್ ಎ ಪಿಕ್ನಿಕ್ ಸ್ಪಾಟ್, ಇಟ್ಸ್ ಆಲ್ಸೋ ಬಿಕಮ್ ಎ ಟೆಂಪಲ್. ಆ ಥರದ ಒಂದು ವಾತಾವರಣ ಅಲ್ಲಿ ಕಾಣುತ್ತೆ. ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ನಮ್ಮ ನಾಯಕರಿಗೂ ಆ ಥರದ್ದೊಂದು ಬೇಕಲ್ಲ, ನಮಗೂ ಆ ಥರದ್ದೊಂದು ಜಾಗ ಬೇಕಲ್ಲ ಅಂತ ಅನಿಸಿರ್ಬೋದು. ಹೋಪ್ಫುಲಿ ಇಟ್ ವಿಲ್ ಬಿ ರಿಸಾಲ್ವ್. ಅಭಿಮಾನ್ ಸ್ಟುಡಿಯೋ ಅನ್ನೋದು ಇಟ್ಸ್ ಎ ಪ್ರೈವೇಟ್ ಪ್ರಾಪರ್ಟಿ. ನಾವು ಅದು ಯಾರಿಗೋ ಕೊಟ್ಟು ಬಿಟ್ಟಿದ್ದಾರೆ, ಸರ್ಕಾರದ ಜಾಗ ಅಲ್ಲ. ಈ ಕಂಠೀರವ ಸ್ಟುಡಿಯೋ ಸರ್ಕಾರದ್ದು. ಸೊ ಇಟ್ ವಾಸ್ ಈಸಿಯರ್. ಇಲ್ಲಿ ಒಂದಿಷ್ಟು ಗೋಜಲುಗಳಿವೆ. ಆ ಗೋಜಲುಗಳನ್ನು, ಸಿಕ್ಕುಗಳನ್ನು ಎಲ್ಲ ಬಿಡಿಸ್ಕೊಂಡು ವಿಷ್ಣುವರ್ಧನ್ ಅವರನ್ನು ಮುಕ್ತ ಮಾಡ್ತಾರೇನೋ ಆದಷ್ಟು ಬೇಗ ಅಂತ ನಾವು ಹಾರೈಸಬಹುದೇನೋ, ನಿರೀಕ್ಷೆ ಮಾಡ್ಬೋದೇನೋ ಅಷ್ಟೇ. ಲೆಟ್ಸ್ ಜಸ್ಟ್ ಹೋಪ್. ನಮಸ್ಕಾರ.